ಇವತ್ತಿನ ಕಾರ್ಯಕ್ರಮದಲ್ಲಿ ಧನುಸು ರಾಶಿ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಇವತ್ತು ಕೂಡ ಧನುಸು ರಾಶಿ ಇದೆ. ಹಾಗೆ ಧನುಸು ರಾಶಿಯ ಅಧಿಪತಿಯಾಗಿರುವಂತಹ ಗ್ರಹ ಗುರು ಗ್ರಹ ಬದಲಾವಣೆ ಆಗ್ತದೆ. ಹಾಗಾಗಿ ಇದು ಧನುಸು ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ, ಯಾವ ರೀತಿ ಒಳ್ಳೇದಾಗತ್ತಾ ಕೆಡಕಾಗತ್ತಾ, ಕೆಡಕಾದ್ರೆ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು, ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಕ್ರಿಸ್ಟಲ್ ತಜ್ಞೆ ಆಗಿರುವ ಅಮಿತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಇವತ್ತು ಕೂಡ ಧನುಸು ರಾಶಿ ಇದೆ. ಧನುಸು ರಾಶಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೋಡಿ, ಇವತ್ತು ಧನಸ್ಸು ರಾಶಿ ಇದೆ. ಇವತ್ತಿನ ರಾಶಿ ಬಂದು ಅದೇ ಆಗಿರುತ್ತೆ. ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ಯಾಕೆ ಅಂದರೆ ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರ್ತಾರೆ, ರಾಶಿಯಾಧಿಪತಿ ಗುರು ಆಗಿರ್ತಾರೆ. ಸೊ ಈ ಗುರು ಬದಲಾವಣೆ ಆಗ್ತಾ ಇದೆ. ಗುರು ಬದಲಾವಣೆ ಬಂದು ನೋಡಿ, ಈಗ ಗುರು ಪ್ರೆಸೆಂಟು ಕಟಕ ರಾಶಿಯಲ್ಲಿರ್ತಾರೆ, ಮಿಥುನ ರಾಶಿಯಲ್ಲಿದ್ದಾರೆ. ಸೊ ಮಿಥುನ ರಾಶಿಯಿಂದ 6ನೇ ತಿಂಗಳು 2ನೇ ತಾರೀಕು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಸಂಚರಿಸ್ತಾ ಇದ್ದಾರೆ. ಗುರುವಿನ ಪತನ ಚೇಂಜ್ ಆಗುತ್ತೆ. ಸೊ ಈ ಗುರು ಬದಲಾವಣೆಯ ನಂತರ ಕೆಲವೊಂದು ರಾಶಿಗಳಿಗೆ ಒಳ್ಳೆಯದು ಆಗುತ್ತೆ, ಕೆಲವೊಂದು ರಾಶಿಗೆ ಕೆಟ್ಟದ್ದು ಆಗುತ್ತೆ. ಈಗ ಆಲ್ರೆಡಿ ಹೇಳ್ತಾ ಬಂದೆ, ತುಲಾ ರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ, ಎಲ್ಲರೂ ಗುರುವಿನ 5ನೇ ದೃಷ್ಟಿಯಿಂದ ಅಂತ ಹೇಳ್ತಾ ಇದ್ರು. ಆದರೆ ಗುರುವಿನ 5ನೇ ದೃಷ್ಟಿ, ಯಾಕಂದರೆ ಅವನು 3ನೇವನಾಗಿರ್ತಾನೆ ತುಲಾ ರಾಶಿಗೆ. 3ನೇವನಾಗಿ 6ನೇವನಾಗಿ 9ನೇ ಮನೆಯಲ್ಲಿದ್ದು 5ನೇ ದೃಷ್ಟಿ ಬೀಳೋದ್ರಿಂದ ಮಕ್ಕಳಿಂದ ತೊಂದರೆ, ಕೋರ್ಟು ಕೇಸು ಕಚೇರಿ, ಮನೆಯಲ್ಲಿ ವೈಯಕ್ತಿಕ ಪ್ರಾಬ್ಲಮ್ಮು, ಸಾಲಬಾಧೆ, ಇದೆಲ್ಲವೂ ಕೂಡ ತುಲಾ ರಾಶಿಯವರಿಗೆ ಬಂದಿತ್ತು. ಅದೇ ರೀತಿ ಧನಸ್ಸು ರಾಶಿಗೆ ರಾಶಿಯಾಧಿಪತಿ ಗುರು ಧನಸ್ಸು ರಾಶಿ ಮತ್ತು ಮೀನ ರಾಶಿಗೆ ಅಧಿಪತಿ ಅವನೇ ಆಗಿರ್ತಾನೆ. ಧನಸ್ಸು ಮತ್ತು ಮೀನ ರಾಶಿ ಅಧಿಪತಿ ಗುರು ಮಿಥುನದಿಂದ ಕಟಕಕ್ಕೆ ಈ 2ನೇ ತಾರೀಕು 6ನೇ ತಿಂಗಳಲ್ಲಿ ಬದಲಾಗ್ತಾ ಹೋಗ್ತಾನೆ. ಸೊ ಈ ಬದಲಾವಣೆಯ ನಂತರ ಕೆಲವೊಂದು ರಾಶಿಗಳಿಗೆ ಹೇಗಿದೆ, ಯಾಕಂದರೆ ಗುರುದೃಷ್ಟಿ ಬಿದ್ರೇ ಒಳ್ಳೆಯದಾಗೋದು ಅಂತ ಹೇಳೋದಕ್ಕಿಂತ ಅಂದರೆ ಎಲ್ಲ ರಾಶಿಗಳಿಗೂ ಹೇಳ್ತಾ ಬರ್ತೀನಿ. ಇವತ್ತು ಮೊದಲಿಗೆ ರಾಶಿಯಾಧಿಪತಿ ಧನಸ್ಸು ರಾಶಿ ಇವತ್ತೇ ಆಗಿರೋದ್ರಿಂದ, ಇವತ್ತಿನ ರಾಶಿಗೆ ಅಧಿಪತಿ ಗುರುನೇ ಆಗಿರೋದ್ರಿಂದ ಇವತ್ತು ಧನಸ್ಸು ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತೇನೆ. ಮತ್ತು ಯಾವ ರೀತಿ ನೀವು ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ನೋಡಿ, ಧನಸ್ಸು ರಾಶಿ ಅಂತ ಬಂದಾಗ ರಾಶಿಗೆ ರಾಶಿಯಾಧಿಪತಿ ಗುರು ಆಗಿರ್ತಾರೆ. ಸೊ ಈ ರಾಶಿಗೆ ರಾಶಿಯಾಧಿಪತಿ ಗುರು ಆಗಿದ್ದು ಮೀನರಾಶಿಗೂ ಅಧಿಪತಿ ಅವರೇ ಆಗಿದ್ದು, ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 3 ನಕ್ಷತ್ರಗಳು ಕೂಡ ಬರುತ್ತೆ. ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪದ ಕೂಡ ಧನಸ್ಸು ರಾಶಿಯಲ್ಲೇ ಬಂದಿರುತ್ತೆ. ಹಾಗಾಗಿ ಮತ್ತು ಧನಸ್ಸು ರಾಶಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ನೋಡಿ, ಮೀನರಾಶಿಗೂ ಕೂಡ ಅಧಿಪತಿ ಗುರುನೇ ಆಗಿರ್ತಾರೆ. ಮೀನರಾಶಿಯಲ್ಲಿ ಪೂರ್ವಭದ್ರ ನಕ್ಷತ್ರ, ಉತ್ತರಭದ್ರ ನಕ್ಷತ್ರ, ರೇವತಿ ನಕ್ಷತ್ರ ಕೂಡ ಮೀನರಾಶಿಯಲ್ಲಿರುತ್ತೆ. ಮುಖ್ಯವಾಗಿ ಗುರುವಿನ ನಕ್ಷತ್ರ ಅಂತ ತಗೊಂಡಾಗ ನೋಡಿ, ಗುರುವಿನ ನಕ್ಷತ್ರ ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಈ 3 ಕೂಡ ಗುರುವಿನ ನಕ್ಷತ್ರ ಆಗಿರುತ್ತೆ. ಸೊ ಈ ಗುರು ಬದಲಾದಾಗ, ಈ ನಕ್ಷತ್ರಾಧಿಪತಿ ಗುರು ಬದಲಾದಾಗ ಆ ನಕ್ಷತ್ರದವ್ರಿಗೂ ಕೂಡ ಏನು ಒಳ್ಳೆಯದಾಗುತ್ತೆ, ಏನು ಕೆಟ್ಟದ್ದಾಗುತ್ತೆ ಅದೆಲ್ಲವೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ನಕ್ಷತ್ರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ರಾಶಿ ಒಂದೇ ಅಲ್ಲ. ಆ ನಕ್ಷತ್ರದವ್ರು ಕೂಡ ಹೇಗಿರಬೇಕು, ಹೇಗೆ ಪರಿಹಾರ ಮಾಡ್ಕೊಳ್ಬೇಕು. ನೋಡಿ, ಗುರು ಮೊದಲಿಗೆ ಧನಸ್ಸು ರಾಶಿಗೆ, ಈಗ ಧನಸ್ಸು ರಾಶಿಗೆ ಸಪ್ತಮದಲ್ಲಿದ್ದಾನೆ, ಅಂದರೆ ಮಿಥುನ ರಾಶಿಯಲ್ಲಿದ್ದಾನೆ. ಮಿಥುನ ರಾಶಿಯಲ್ಲಿ 7ನೇ ಮನೆಯಲ್ಲಿದ್ದು 7ನೇ ದೃಷ್ಟಿಯನ್ನು ಕೂಡ ನೋಡ್ತಾ ಇದ್ದಾನೆ. ಗುರು ಇರೋ ಮನೆಯಿಂದ 7ನೇ ದೃಷ್ಟಿ ಗುರು ಧನಸ್ಸು ರಾಶಿ ಮೇಲೆ ಬೀಳ್ತಾ ಇದೆ. ಆದರೆ ಇಲ್ಲಿ ಶನಿ ದೃಷ್ಟಿನೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಶನಿಯ 10ನೇ ದೃಷ್ಟಿ, ಶನಿ ಯಾಕಂದರೆ ಮೀನ ರಾಶಿಯಲ್ಲಿದ್ದು ಶನಿಯ 10ನೇ ದೃಷ್ಟಿ ಕೂಡ ಧನಸ್ಸು ರಾಶಿ ಮೇಲೆ ಬೀಳ್ತಾ ಇದೆ. ಆದರೆ ಈ ಗುರು ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಧನಸ್ಸು ರಾಶಿಗೆ ಸಪ್ತಮ ದೃಷ್ಟಿ ಬೀಳೋದ್ರಿಂದ, ಯಾಕೆ ರಾಶಿಯಾಧಿಪತಿ ಗುರುನೇ ಆಗಿದ್ದು ಸಪ್ತಮ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳಾಗ್ತಿತ್ತು. ಯಾಕಂದರೆ ಶನಿಯ 10ನೇ ದೃಷ್ಟಿ ನೋಡಿ, ಶನಿ ಇರೋ ಮನೆಗಿಂತ ಅವನು ದೃಷ್ಟಿ ಏನಿದೆ ಆ ದೃಷ್ಟಿನ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಶನಿ ದೃಷ್ಟಿ ಬಿದ್ದಾಗ ತುಂಬಾ ನರಕವನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ನೋಡಿ, ವೃಷಭ ರಾಶಿಗೆ ಶನಿ ದೃಷ್ಟಿ ಬೀಳ್ತಾ ಇದೆ, 3ನೇ ದೃಷ್ಟಿ.